ಬೆಂಗಳೂರಿನ ಮಾಲ್ಗಳಿಗೆ ಇದೀಗ ಬಾಂಬ್ ಬೆದರಿಕೆ ಹಾಕಿರುವಂತ ಘಟನೆ ನಡೆದಿದೆ. ಬಿಲ್ಡಿಂಗ್ ಒಳಗೆ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರಂತೆ. ಯಾವ್ಯಾವ ಮಾಲ್ ಅಂದ್ರೆ ವೈಟ್ ಫೀಲ್ಡ್ ಮಾಲ್ ಸೇರಿ ಹಲವು ಮಾಲ್ಸ್ಗೆ ಈ ಬೆದರಿಕೆಯನ್ನ ಹಾಕಿದ್ದಾರಂತೆ. ಬಿಲ್ಡಿಂಗ್ ಒಳಗೆ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಮಾಲ್ಗಳಲ್ಲಿ ಜನರ ರಕ್ತ ಸುರಿಯಲಿದೆ ಎಂದು ಮೇಲ್ ಮಾಡಿದ್ದಾರಂತೆ. ನೀವ್ಯಾರು ಬದುಕಲು ಅರ್ಹರಲ್ಲ, ಮನುಷ್ಯತ್ವವನ್ನೇ ದ್ವೇಷಿಸುವೆ, ಐ ವಿಲ್ ಕಿಲ್ ಯು ಎಂದು ಇಮೇಲ್ ಮೂಲಕ ಬೆದರಿಕೆಯನ್ನ ಹಾಕಿದ್ದಾರಂತೆ. ಕೆಎನ್ಆರ್ ಎಂಬ ಪದಗಳಲ್ಲಿ ಇಮೇಲ್ ಮಾಡಿದ್ದಾನೆ ಅಪರಿಚಿತ. ನಾನು ಭಯೋತ್ಪಾದನೆಯನ್ನ ನಿಲ್ಲಿಸಲ್ಲ ಎಂದು ಬೆದರಿಕೆಯನ್ನ ಹಾಕಿದ್ದಾನಂತೆ. ಪರಿಶೀಲಿಸಿದಾಗ ಹುಸಿ ಬಾಂಬ್ ಮೇಲೆ ಎಂಬುದು ದೃಢಪಟ್ಟಿದೆ. ಒಟ್ಟಾರೆ ಈ ಒಂದು ಮೇಲನ್ನ ಹಾಕಿದ್ದಾನಂತೆ. ಪರಿಶೀಲಿಸಿದಾಗ ಹುಸಿ ಬಾಂಬ್ ಮೇಲ್ ಎಂಬುದು ದೃಢಪಟ್ಟಿದೆ. ಬಟ್ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಈ ರೀತಿಯಾಗಿ ಸಾಕಷ್ಟು ನಡೆದಿದ್ದಾವೆ. ಆದ್ರೂ ಕೂಡ ಒಂದ್ ರೀತಿ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಯಾಕಂದ್ರೆ ಮಾಲ್ಗಳಿಗೆ, ಸ್ಕೂಲ್ಗಳಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳೋದು, ಭಯ ಪಡಿಸೋದು, ಈ ರೀತಿಯಾಗಿ ಸಾಕಷ್ಟು ನಡೆದಿದ್ದಾವೆ. ಬಟ್ ಅಟ್ ದ ಸೇಮ್ ಟೈಮ್ ಅದನ್ನ ಬಹಳ ನೆಗ್ಲಿಜೆಂಟ್ ಮಾಡ್ಕೊಡೋಕ್ಕೂ ಸಾಧ್ಯ ಇಲ್ಲ. ನೆಗ್ಲಿಜೆನ್ಸ್ ಇದ್ರೆ ಸಹಜವಾಗಿ ಕಷ್ಟ ಆಗ್ಬಿಡುತ್ತೆ ಮುಂದೆ. ಹೀಗಾಗಿ ಅದನ್ನ ತನಿಖೆ ಮಾಡಬೇಕಾಗತ್ತೆ. ಯಾರು ಇಮೇಲ್ ಕಳಿಸಿರೋದು, ಎಲ್ಲಿಂದ ಕಳಿಸಿರೋದು. ನೋಡಿ, ಆ ಮೇಲ್ ಬಂದಿದೆ ನೋಡಿ, ಯಾವ ಮೇಲ್ ಮಾಡಿದ್ದಾರೆ. ಈ ತರ ಬಾಂಬ್ ಅನ್ನ ಇಟ್ಟಿವಿ ಮಾಲ್ಗಳಲ್ಲಿ ಜನರ ರಕ್ತ ಸುರಿಯಲಿದೆ ಎಂದು ಮೇಲ್ ಮಾಡಿದ್ದಾರೆ. ನೀವ್ಯಾರು ಬದುಕಲು ಅರ್ಹರಲ್ಲ, ಮನುಷ್ಯತ್ವವನ್ನೇ ದ್ವೇಷಿಸುವೆ, ಐ ವಿಲ್ ಕಿಲ್ ಯು ಅಂತ ಮೇಲ್ ಮಾಡಿದ್ದಾನೆ ಯಾರು. ಬೆಂಗಳೂರಿನ ಮಾಲ್ಗಳಿಗೆ ಈ ರೀತಿಯಾದಂತ ಒಂದು ಬಾಂಬ್ ಬೆದರಿಕೆ ಇದೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಭರತ್. ಯಾರು ಈ ಒಂದು ಇಮೇಲ್ ಕಳಿಸಿರೋದು, ಇದ್ರ ಬಗ್ಗೆ ತನಿಖೆ ನಡೆದಿದ್ಯಾ, ಏನಿದೆ ಅಪ್ಡೇಟ್ಸ್ ಭರತ್? ದಿವ್ಯಾ, ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಶಾಲೆಗಳಿಗೆ ಮತ್ತು ಕೆಲವೊಂದು ಕಾರ್ಪೊರೇಟ್ ಕಂಪನಿಗಳಿಗೆ ಬಾಂಬ್ ಅಂದ್ರೆ ಹುಸಿ ಬಾಂಬ್ ಮೇಲ್ ಕರೆಗಳು ಬಂದಿರುವಂತದ್ದು ಸಾಮಾನ್ಯವಾಗಿ ಗಮನಿಸಿರುವಂತಹ ವಿಚಾರ. ಅದೇ ರೀತಿಯಲ್ಲಿ ಇಂದು ಕೂಡ ಬೆಂಗಳೂರಿನ ವೈಟ್ಫೀಲ್ಡ್ ಡಿವಿಷನ್ ಅಲ್ಲಿ ಇರ್ತಕ್ಕಂತಹ ಒಂದು ಮಾಲಿಗೆ ಒಂದು ಅಪರಿಚಿತ ಮೇಲ್ನಿಂದ ಒಂದು ಮೇಲ್ ಬಂದಿರುತ್ತೆ. ಸೊ ಅದು ಆ ಮೇಲಲ್ಲಿ ಸಾಕಷ್ಟು ಅಂಶಗಳನ್ನ ಅಂದ್ರೆ ಒಂದು 5 ರಿಂದ 6 ಲೈನ್ಗಳಲ್ಲಿ ಅಂಶಗಳನ್ನ ಉಲ್ಲೇಖ ಮಾಡಿ ಈ ಒಂದು ಮೇಲನ್ನ ಕಳಿಸಿರ್ತಾರೆ. ಸೊ ಆ ಮೇಲ್ನಲ್ಲಿ ಕಟ್ಟಡದ ಒಳಗೆ ಬಾಂಬ್ ಇದೆ, ಸೊ ಇಲ್ಲಿ ರಕ್ತ ಹರಿತಿದೆ, ನಾನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ, ಈ ಮೇಲನ್ನ ಮಾಡ್ತಿರುವುದು KNR ಅಂತಕ್ಕಂಥ ಒಂದು ವಿಚಾರವನ್ನ ಉಲ್ಲೇಖಿಸಿ ಈ ರೀತಿಯಾಗಿ ಒಂದು ಹುಸಿ ಬಾಂಬ್ ಬೆದರಿಕೆ ಮೇಲನ್ನ ಕಳಿಸಿರ್ತಾನೆ. ಸೊ ಈ ಬೆದರಿಕೆಯ ಮೇಲ್ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ವೈಟ್ಫೀಲ್ಡ್ ವಿಭಾಗದ ಪೊಲೀಸರು ಒಂದು ಪರಿಶೀಲನೆಯನ್ನು ನಡೆಸ್ತಾರೆ. ಜೊತೆಗೆ ಡಾಗ್ ಸ್ಕ್ವಾಡ್ ಕೂಡ ಒಂದು ಪರಿಶೀಲನೆ ನಡೆಸ್ತದೆ. ಆ ಸಂದರ್ಭದಲ್ಲಿ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಇದೊಂದು ಹುಸಿ ಬಾಂಬ್ ಬೆದರಿಕೆ ಮೇಲ್ ಅಂತಕ್ಕಂಥ ವಿಚಾರ ಪೊಲೀಸರ ಗಮನಕ್ಕೆ ಬರುತ್ತೆ. ಇದಾದ ನಂತರ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗ್ತದೆ, ಇಂತಹ ಬೆದರಿಕೆ ಮೇಲ್ಗಳು ವರ್ಷದಲ್ಲಿ ಸಾಕಷ್ಟು ಬಾರಿ ಬರ್ತವೆ. ಹಾಗಾದ್ರೆ ಅದರಲ್ಲಿ ಪ್ರಮುಖವಾಗಿ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾರೆ. ಕಾರಣ ಏನಂದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಮೈಮರೆತಂತಹ ಸಂದರ್ಭದಲ್ಲಿ ಕೆಲವೊಂದು ಘಟನೆಗಳು ನಡೆಯುವಂತಹ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಇದು ಯಾವ ಮೇಲ್ನಿಂದ ಬಂದಿದೆ ಅಥವಾ ಯಾವ IP ಅಡ್ರೆಸ್ ನಿಂದ ಬಂದಿದೆ ಅಂತಕ್ಕಂಥ ರೀತಿಯಲ್ಲಿ ಇದೀಗ ಪ್ರಕರಣದ ಒಂದು ತನಿಖೆಯನ್ನು ನಡೆಸಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಇನ್ಯಾವುದಾದ್ರೂ ಮಾಲ್ಗೆ ಈ ರೀತಿಯಾಗಿ ಬೆದರಿಕೆ ಕರೆ ಬಂದಿದೆಯಾ ಅಂತಕ್ಕಂಥ ರೀತಿಯಲ್ಲಿ ಒಂದು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ದಿವ್ಯಾ, ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಮಾಲ್ಗಳಿಗೆ ಇದೀಗ ಬಾಂಬ್ ಬೆದರಿಕೆ ಹಾಕಿರುವಂತ ಘಟನೆ ನಡೆದಿದೆ. ಬಿಲ್ಡಿಂಗ್ ಒಳಗೆ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರಂತೆ. ಯಾವ್ಯಾವ ಮಾಲ್ ಅಂದ್ರೆ ವೈಟ್ ಫೀಲ್ಡ್ ಮಾಲ್ ಸೇರಿ ಹಲವು ಮಾಲ್ಸ್ಗೆ ಈ ಬೆದರಿಕೆಯನ್ನ ಹಾಕಿದ್ದಾರಂತೆ. ಬಿಲ್ಡಿಂಗ್ ಒಳಗೆ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಮಾಲ್ಗಳಲ್ಲಿ ಜನರ ರಕ್ತ ಸುರಿಯಲಿದೆ ಎಂದು ಮೇಲ್ ಮಾಡಿದ್ದಾರಂತೆ. ನೀವ್ಯಾರು ಬದುಕಲು ಅರ್ಹರಲ್ಲ, ಮನುಷ್ಯತ್ವವನ್ನೇ ದ್ವೇಷಿಸುವೆ, ಐ ವಿಲ್ ಕಿಲ್ ಯು ಎಂದು ಇಮೇಲ್ ಮೂಲಕ ಬೆದರಿಕೆಯನ್ನ ಹಾಕಿದ್ದಾರಂತೆ. KNR ಎಂಬ ಪದಗಳಲ್ಲಿ ಇಮೇಲ್ ಮಾಡಿದ್ದಾನೆ ಅಪರಿಚಿತ. ನಾನು ಭಯೋತ್ಪಾದನೆಯನ್ನ ನಿಲ್ಲಿಸಲ್ಲ ಎಂದು ಬೆದರಿಕೆಯನ್ನ ಹಾಕಿದ್ದಾನಂತೆ. ಪರಿಶೀಲಿಸಿದಾಗ ಹುಸಿ ಬಾಂಬ್ ಮೇಲೆ ಎಂಬುದು ದೃಢಪಟ್ಟಿದೆ. ಒಟ್ಟಾರೆ ಈ ಒಂದು ಮೇಲನ್ನ ಹಾಕಿದ್ದಾನಂತೆ. ಪರಿಶೀಲಿಸಿದಾಗ ಹುಸಿ ಬಾಂಬ್ ಮೇಲ್ ಎಂಬುದು ದೃಢಪಟ್ಟಿದೆ. ಬಟ್ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಈ ರೀತಿಯಾಗಿ ಸಾಕಷ್ಟು ನಡೆದಿದ್ದಾವೆ. ಆದ್ರೂ ಕೂಡ ಒಂದ್ ರೀತಿ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು.
ಯಾಕಂದ್ರೆ ಮಾಲ್ಗಳಿಗೆ ಸ್ಕೂಲ್ಗಳಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳೋದು, ಭಯ ಪಡಿಸೋದು, ಈ ರೀತಿಯಾಗಿ ಸಾಕಷ್ಟು ನಡೆದಿದ್ದಾವೆ. ಬಟ್ ಅಟ್ ದ ಸೇಮ್ ಟೈಮ್ ಅದನ್ನ ಬಹಳ ನೆಗ್ಲಿಜೆಂಟ್ ಮಾಡ್ಕೊಡೋಕ್ಕೂ ಸಾಧ್ಯ ಇಲ್ಲ. ನೆಗ್ಲಿಜೆನ್ಸ್ ಇದ್ರೆ ಸಹಜವಾಗಿ ಕಷ್ಟ ಆಗ್ಬಿಡುತ್ತೆ ಮುಂದೆ. ಹೀಗಾಗಿ ಅದನ್ನ ತನಿಖೆ ಮಾಡಬೇಕಾಗತ್ತೆ. ಯಾರು ಇಮೇಲ್ ಕಳಿಸಿರೋದು, ಎಲ್ಲಿಂದ ಕಳಿಸಿರೋದು. ನೋಡಿ, ಆ ಮೇಲ್ ಬಂದಿದೆ ನೋಡಿ, ಯಾವ ಮೇಲ್ ಮಾಡಿದ್ದಾರೆ. ಈ ತರ ಬಾಂಬ್ ಅನ್ನ ಇಟ್ಟಿವಿ ಮಾಲ್ಗಳಲ್ಲಿ ಜನರ ರಕ್ತ ಸುರಿಯಲಿದೆ ಎಂದು ಮೇಲ್ ಮಾಡಿದ್ದಾರೆ. ನೀವ್ಯಾರು ಬದುಕರು ಅರ್ಹರಲ್ಲ, ಮನುಷ್ಯತ್ವವನ್ನೇ ದ್ವೇಷಿಸುವೆ, ಐ ವಿಲ್ ಕಿಲ್ ಯು ಅಂತ ಮೇಲ್ ಮಾಡಿದ್ದಾನೆ ಯಾರು. ಬೆಂಗಳೂರಿನ ಮಾಲ್ಗಳಿಗೆ ಈ ರೀತಿಯಾದಂತ ಒಂದು ಬಾಂಬ್ ಬೆದರಿಕೆ ಇದೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಭರತ್. ಯಾರು ಈ ಒಂದು ಇಮೇಲ್ ಕಳಿಸಿರೋದು, ಇದ್ರ ಬಗ್ಗೆ ತನಿಖೆ ನಡೆದಿದ್ಯಾ, ಏನಿದೆ ಅಪ್ಡೇಟ್ಸ್ ಭರತ್? ದಿವ್ಯಾ, ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಶಾಲೆಗಳಿಗೆ ಮತ್ತು ಕೆಲವೊಂದು ಕಾರ್ಪೊರೇಟ್ ಕಂಪನಿಗಳಿಗೆ ಬಾಂಬ್ ಅಂದ್ರೆ ಹುಸಿ ಬಾಂಬ್ ಮೇಲ್ ಕರೆಗಳು ಬಂದಿರುವಂತದ್ದು ಸಾಮಾನ್ಯವಾಗಿ ಗಮನಿಸಿರುವಂತಹ ವಿಚಾರ. ಅದೇ ರೀತಿಯಲ್ಲಿ ಇಂದು ಕೂಡ ಬೆಂಗಳೂರಿನ ವೈಟ್ಫೀಲ್ಡ್ ಡಿವಿಷನ್ ಅಲ್ಲಿ ಇರ್ತಕ್ಕಂತಹ ಒಂದು ಮಾಲಿಗೆ ಒಂದು ಅಪರಿಚಿತ ಮೇಲ್ನಿಂದ ಒಂದು ಮೇಲ್ ಬಂದಿರುತ್ತೆ. ಸೊ ಅದು ಆ ಮೇಲಲ್ಲಿ ಸಾಕಷ್ಟು ಅಂಶಗಳನ್ನ ಅಂದ್ರೆ ಒಂದು 5 ರಿಂದ 6 ಲೈನ್ಗಳಲ್ಲಿ ಅಂಶಗಳನ್ನ ಉಲ್ಲೇಖ ಮಾಡಿ ಈ ಒಂದು ಮೇಲನ್ನ ಕಳಿಸಿರ್ತಾರೆ. ಸೊ ಆ ಮೇಲ್ನಲ್ಲಿ ಕಟ್ಟಡದ ಒಳಗೆ ಬಾಂಬ್ ಇದೆ, ಸೊ ಇಲ್ಲಿ ರಕ್ತ ಹರಿತಿದೆ, ನಾನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ, ಈ ಮೇಲನ್ನ ಮಾಡ್ತಿರುವುದು KNR ಅಂತಕ್ಕಂಥ ಒಂದು ವಿಚಾರವನ್ನ ಉಲ್ಲೇಖಿಸಿ ಈ ರೀತಿಯಾಗಿ ಒಂದು ಹುಸಿ ಬಾಂಬ್ ಬೆದರಿಕೆ ಮೇಲನ್ನ ಕಳಿಸಿರ್ತಾನೆ. ಸೊ ಈ ಬೆದರಿಕೆಯ ಮೇಲ್ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ವೈಟ್ಫೀಲ್ಡ್ ವಿಭಾಗದ ಪೊಲೀಸರು ಒಂದು ಪರಿಶೀಲನೆಯನ್ನು ನಡೆಸ್ತಾರೆ. ಜೊತೆಗೆ ಡಾಗ್ ಸ್ಕ್ವಾಡ್ ಕೂಡ ಒಂದು ಪರಿಶೀಲನೆ ನಡೆಸ್ತದೆ. ಆ ಸಂದರ್ಭದಲ್ಲಿ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಇದೊಂದು ಹುಸಿ ಬಾಂಬ್ ಬೆದರಿಕೆ ಮೇಲ್ ಅಂತಕ್ಕಂಥ ವಿಚಾರ ಪೊಲೀಸರ ಗಮನಕ್ಕೆ ಬರುತ್ತೆ. ಇದಾದ ನಂತರ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗ್ತದೆ, ಇಂತಹ ಬೆದರಿಕೆ ಮೇಲ್ಗಳು ವರ್ಷದಲ್ಲಿ ಸಾಕಷ್ಟು ಬಾರಿ ಬರ್ತವೆ. ಹಾಗಾದ್ರೆ ಅದರಲ್ಲಿ ಪ್ರಮುಖವಾಗಿ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾರೆ. ಕಾರಣ ಏನಂದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಮೈಮರೆತಂತಹ ಸಂದರ್ಭದಲ್ಲಿ ಕೆಲವೊಂದು ಘಟನೆಗಳು ನಡೆಯುವಂತಹ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಇದು ಯಾವ ಮೇಲ್ನಿಂದ ಬಂದಿದೆ ಅಥವಾ ಯಾವ IP ಅಡ್ರೆಸ್ ನಿಂದ ಬಂದಿದೆ ಅಂತಕ್ಕಂಥ ರೀತಿಯಲ್ಲಿ ಇದೀಗ ಪ್ರಕರಣದ ಒಂದು ತನಿಖೆಯನ್ನು ನಡೆಸ್ತಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಇನ್ಯಾವುದಾದ್ರೂ ಮಾಲ್ಗೆ ಈ ರೀತಿಯಾಗಿ ಬೆದರಿಕೆ ಕರೆ ಬಂದಿದೆಯಾ ಅಂತಕ್ಕಂಥ ರೀತಿಯಲ್ಲಿ ಒಂದು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ದಿವ್ಯಾ, ಓಕೆ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.